ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಪೂರ್ಣ ಪ್ರಪಂಚ. ಮಕ್ಕಳು ಊರಿಂದ ಬಂದಿದ್ದರಿಂದ ಅವ್ರನ್ನ ಊರಿಗೆ ಬಿಟ್ಬಿಟ್ಟು ನನ್ನ ಮಗನ ಹಾಸ್ಟೆಲ್ಗೆ ಬಿಟ್ಬಿಟ್ಟು ಬರೋಣ ಅಂತ ಊರಿಗೆ ಹೋಗ್ತಾ ಇದ್ದೀವಿ. ಇವತ್ತು ಭಾನುವಾರ ಆಗಿದ್ದರಿಂದ ಕೆಲಸ ಸ್ವಲ್ಪ ಜಾಸ್ತಿ ಇತ್ತು ಅಂತ ನಮ್ಮ ಮನೆಯವರು ಲೇಟಾಗಿ ಬಂದರು. ಬೆಳಗ್ಗೆ 9 ಗಂಟೆಗೆ ಹೊರಡೋಣ ಅಂದ್ಕೊಂಡಿದ್ದವರು ನಾವು ಲಾಸ್ಟಿಗೆ 1 ಗಂಟೆಗೆ ಹೊರಡ್ವಿ. ಹಾಗಾಗಿ ಲೇಟ್ ಆಯಿತು. ಆದರೆ ನೀವು ವೆದರ್ ನೋಡ್ತಾ ಇರ್ಬೋದು ಎಷ್ಟು ಕೂಲ್ ಆಗಿದೆ ಅಂತ. ಇವಾಗೆಲ್ಲ ಕಡೆ ಮಳೆ ಸ್ಟಾರ್ಟ್ ಆಗಿರೋದ್ರಿಂದ ವೆದರ್ ಕೂಡ ತುಂಬ ಚೆನ್ನಾಗಿದೆ. ಬೇಗ ಹೋಗೋದಲ್ವ ಊರಿಗೆ ಅಂತೇಳಿ ತಿಂಡಿ ಮಾತ್ರ ತಿಂದಿದ್ವಿ. ಊಟ ಏನು ಮಾಡಿರಲಿಲ್ಲ. ಅದಕ್ಕೆ ಅಂತ ಹೇಳಿ ಹೋಟೆಲ್ ಹತ್ರ ನಿಲ್ಲಿಸಿದ್ರು. ಊಟ ಮಾಡೋಣ ಅಂತ ಹೋಟೆಲ್ಗೆ ಹೋದ್ವಿ. ಇಲ್ಲಿ ನೋಡ್ತಾ ಇರ್ಬೋದು ಬೆಕ್ಕು ಎಷ್ಟು ಚೆನ್ನಾಗಿ ಮಲಗಿದೆ ಅಂತ. ಆ ಬೆಕ್ಕು ನಾನ್ ವೆಜ್ ತಿಂದು ತಿಂದು ಹೆಂಗೆ ಬೆಳ್ಕೊಂಡ್ಬಿಟ್ಟೈತೆ ನೋಡಿ. ಊಟ ಮಾಡ್ಬೇಕು. ಹಿರಿಯ ಮೇಲೆ ಏನು ಚೆನ್ನಾಯ್ತಾ ಚಿನ್ನು? ಸಖತ್ತಾಗೈತಾ? ತಿನ್ನು ತಿನ್ನು. ಆಯ್ತು ಬಿಡು. ಚೆನ್ನಾಗಿಲ್ಲ ನಿಮ್ಮ ವಿಡಿಯೋನಾ? ಬೇಡ ಬೇಡ. ಒಂದೊಳ್ಳೆ ಊಟ ಮುಗಿಸ್ಕೊಂಡು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಹೈವೇಯಿಂದ ಒಳಗಡೆ ತಗೊಂಡ್ರೆ ಸಾಕು ನಮ್ಮೂರಿಗೆ ಬರ್ತಾ ಇದ್ದೀವಿ ಅನ್ನೋ ಖುಷಿನೇ ನಾವು ಹೈವೇಲಿ ಅಷ್ಟಾಗಿ ಯಾವಾಗಲೂ ನಾನ್ ವೆಜ್ ಊಟ ಮಾಡಲ್ಲ. ನಮ್ಮ ಮನೆಯವ್ರು ಕರ್ಕೊಂಡು ಹೋಗಲ್ಲ, ಚೆನ್ನಾಗಿರಲ್ಲ, ಬೇಡ ಅಂತ ಹೇಳಿ. ಆದರೆ ಈ ಸಲ ನನ್ನ ಮಗ ಎಲ್ಲ ಇದ್ದಿದ್ದರಿಂದ ಅಪ್ಪ ಬಿರಿಯಾನಿ ಕೊಡಿಸು, ನಾನು ಇನ್ನು ಹಾಸ್ಟೆಲ್ಗೆ ಹೋಗ್ತೀನಿ ಅಂತ ಹೇಳ್ತಿದ್ದ. ಹಂಗಾಗಿ ಅವನಿಗೆ ಬಿರಿಯಾನಿ ಕೊಡ್ಸೋಣ ಅಂತ ಹೋದ್ವಿ. ಊಟ ಮಾತ್ರ ಚೆನ್ನಾಗಿತ್ತು. ಮೀನು ಸಾರು ಕೂಡ ಚೆನ್ನಾಗಿತ್ತು ಅಂತ ಹೇಳ್ತಿದ್ರು ನಮ್ಮ ಮನೆಯವರು. ಅವರನ್ನು ವಿಡಿಯೋ ಮಾಡ್ಕೊಳ್ಳ ಅಂತ ಕೇಳಿದೆ. ಬೇಡ ಬೇಡ ಕಣವ, ನಿನ್ನ ಮೀನು ಮಾತ್ರ ಮಾಡ್ಕೋ ಸಾಕು ಅಂತ ಹೇಳಿದ್ರು. ಹಾಗಾಗಿ ಅವ್ರ ವೀಡಿಯೋಸ್ ಏನೋ ನಾನು ಮಾಡ್ಕೊಳ್ಳಿಲ್ಲ. ಹಾಗೆ ವಾತಾವರಣ ನೀವು ನೋಡ್ಬೋದು. ಹಳ್ಳಿ ವಾತಾವರಣ ಅಂದರೆ ಅದು ಚನ್ನರಾಯಪಟ್ಟಣದಿಂದನೇ ಸ್ಟಾರ್ಟು. ಏಕೆಂದರೆ ಅದೆಲ್ಲ ಹೈವೇಲಿರೋದು ಸ್ವಲ್ಪ ಕಮರ್ಷಿಯಲ್ ಆಗೇ ಇರುತ್ತೆ. ಹಂಗಾಗಿ ಅದು ಹಳ್ಳಿ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಹಳ್ಳಿ ಇದ್ರೂ ಹಳ್ಳಿ ಅನ್ನಿಸ್ಕೊಳ್ಳಲ್ಲ ನೋಡಿ. ಹೈವೇ ಇದೆಯಲ್ಲ, ಅಲ್ಲಿಂದ ಈಗ ಲೆಫ್ಟಿಗೆ ತೊಗೋತೀವಿ ಈಗ ಚನ್ನರಾಯಪಟ್ಟಣಕ್ಕೆ ಅಂದರೆ. ಅಲ್ಲಿಂದ ಸ್ಟಾರ್ಟ್ ಆದರೆ ನೋಡಿ ವಾತಾವರಣ ಎಷ್ಟು ಚೆನ್ನಾಗಿದೆ. ಅದಕ್ಕೋಸ್ಕರ ನಮಗೆ ಅನಿಸೋದು, ನಮಗೆ ಅಂತಲ್ಲ, ನಮ್ಮೂರ ಸುಮಾರು ಜನ ಹಂಗೆ ಅಂತಾರೆ. ಚನ್ನರಾಯಪಟ್ಟಣಕ್ಕೆ ಬಂದು ಅಂದ್ರೇ ನಮ್ಮ ಊರಿಗೆ ಬರ್ತಾ ಇದ್ದೀವಿ, ಇನ್ನು ನೆಕ್ಸ್ಟ್ ಒಳನೇಶ್ವರ ಇನ್ನು ಅರ್ಕಲಗೂಡೆ ನಮ್ಮೂರೇನೆ ಅಂತ.
ನೋಡಿ ಅರ್ಕಲಗೂಡಲ್ಲಿನ ಮಳೆ ಬರ್ತಾನೇ ಇದೆ. ನನ್ನ ಮಗಂಗೆ ಸೋಪ್ ತಗೋಬೇಕಿತ್ತು, ಹಂಗಾಗಿ ಅಲ್ಲಿ ಮೆಡಿಕಲಿಗೆ ಹೋಗಿದ್ದೆ. ಅವ್ನು ಯೂಸ್ ಮಾಡೋ ಸೋಪು ಇಲ್ಲಿ ಅಥವಾ ಕೊಣನೂರಲ್ಲಿ ಅಷ್ಟೇ ಸಿಗೋದು. ಇಲ್ಲಿ ಹರೀಶ್ ಮೆಡಿಕಲಲ್ಲಿ ಸಿಕ್ತಿತ್ತು, ಅದರಲ್ಲಿ ಬಾಕ್ಲಾಕಿದ್ರು. ಇಲ್ಲಿ ಬೇರೆ ಮೆಡಿಕಲಲ್ಲಿ ಕೇಳಿದ್ವಿ, ಇಲ್ಲಿ ಸಿಕ್ಕಲಿಲ್ಲ. ತುಂಬ ಚೆನ್ನಾಗಿದೆ ಅವನಿಗೆ. ತುಂಬ ಡಾಕ್ಟ್ರುಗಳು ತೋರಿಸಿದ್ವಿ, ಕಡಿಮೆ ಆಗಿರಲಿಲ್ಲ. ಇಲ್ಲೊಂದ್ಸಲ ಆಯುರ್ವೇದಿಕ್ ಹಾಸ್ಪಿಟ್ಲಲ್ಲಿ ತೋರಿಸಿದ್ಮೇಲೆ ಕಡಿಮೆ ಆಯಿತು. ಅವನಿವಾಗ ಅದೇ ಯೂಸ್ ಮಾಡ್ತಿದ್ದಾನೆ. ಅದು ಪಂಚಗವ್ಯ ಸೋಪು ಅಂತೇಳಿ ಇಲ್ಲಿ ಬೆಂಗಳೂರಲ್ಲಿ ನಮಗೆಲ್ಲೂ ಸಿಗಲಿಲ್ಲ. ಅದಕ್ಕೆ ಅಂತ ಹೇಳಿ ಇಲ್ಲಿ ಕೇಳೋಣ ಅಂತ ಬಂದ್ವಿ, ಇಲ್ಲೂ ಕೂಡ ಇರಲಿಲ್ಲ. ನಮ್ಮೂರು ಮಳೆ ಎಲ್ಲ ಅಂತಿದ್ರು, ಅದಕ್ಕೋಸ್ಕರ ಮಳೆ ಬಂದಿದ್ವಿ ಬೆಂಗಳೂರಿಂದ. ಮಳೆ ಜಾಸ್ತಿ ಬೆಂಗಳೂರಲ್ಲಿ. ಅಲ್ಲಮ್ಮ ದೀಪ್ತಿ ಅಕ್ಕ ಮನೆ ಮಾಡ್ಕೊಳ್ಳೋಣ. ಬೋಧಣ್ಣನ ಮನೆ ಅಲ್ಲ, ಈಗ ದೀಪ್ತಿ ಅಕ್ಕನ ಮನೆ. ಬಂತು ನಮ್ಮನೆ. ಓ ಸದ್ಯ ಪಲ್ಯ ಯಾರು ಚಿನ್ನಪ್ಪದು? ಚಿನ್ನಪ್ಪ ಯಾರದು? ಮಳೆ ಇಟ್ಕೊಂಡ್ಬಿಟ್ರೆ ಊರ್ ಕಡೆ ಒಂದ್ ಹಿಂಸೆ ಅಲ್ವಾ? ನಮಗೆ ಹೆಂಗೆ ಗೊತ್ತಾ, ನೀಚನೆ ಇರ್ಬಾರ್ದು, ಸ್ವಲ್ಪ ಉಯ್ದ್ಬಿಟ್ಟು ಒಳಗ್ ಕೊಟ್ರೆ ಬಾಗ್ಲ ಮಾಡಕ್ ಚಂದ. ಆದ್ರೆ ಹೋದ ಶಾಪ ಯಾರ್ದದ್ ಗಾಡಿ? ನಂದಯ್ಯ, ಅಲ್ಲ ರಾಮಚಂದ್ರದು. ಅದೇ ನಾವು ಗೊಬ್ಬರ ಕೊಟ್ಟು ಮಣ್ಣು ಕೊಡ್ತಿದ್ವಲ್ಲ, ಹೋಗಿದ್ದೆ ಗಾಡಿಲಿ ಎರ್ಕೊಂಡು ಹೋಗಿದ್ರಲ್ಲ ನಾವು. ಇಲ್ಲ ನಿಲ್ಸಿತ್ತು, ಮೇಗೂರು ಮಾಡಿ ಕಾಯಿ ವರ್ಷ ಆನಂದ ಮಾಡಿದ್ವಿ. ನಾಳೆ ಸೋಮವಾರ ಆಟ ಕಟ್ಟಂಗಿಲ್ವಲ್ಲ, ಈಗ ಇದ್ರೊಳಗೆ ನಿಲ್ಸಿದ್ರೆ ಟ್ಯಾಕ್ಟ್ರಿಯಾ ಮಳೆ ನೆನಿದಂಗ ಆಯ್ತು ಬಿಡು. ಅವಾಗ ಇಂಜಿನ್ ನೆನಿತಿರೋದಲ್ವಾ? ಅಲ್ಲ ಇದು ಟ್ರಾಲಿ. ಆಗ ಇದು ಒಳಕಾದ್ರೂ ಹೋಯ್ತದೆ, ಅದ ಇಲ್ಲಾದ್ರೆ ಬರಕ್ಕಲ್ಲ ಟ್ರಾಲಿ. ಆರಾಮಾಗಿ ಅಲ್ಲೇ ನಿಲ್ಸ್ಕೋಬೋದಲ್ಲ. ಇದೊಂದೇ ಇನ್ನೊಂದ್ ಬಿಟ್ಕೋಬೇಕಾ? ಅವ್ರು ನೆಡ್ತಾವ್ರಿ, ಇವಾಗ ನೆಡ್ತಾವ್ರ ಅವ್ರು. ಒಳ್ಳೇದಾಯ್ತು. ಮಳೆ ಅಂತ ಈಗ ಪರ್ದಾಡವು, ಈಗ ಮಳೆ ಹೋಯ್ತಾದ್ರೆ ಇನ್ ವ್ಯವಸಾಯ ಮಾಡಕ್ ಕಷ್ಟ. ವ್ಯವಸಾಯ ಮಾಡೋದು ಅಂದ್ರೆ ಕಷ್ಟ. ಇನ್ನು ಹೊಗೆ ಗಿಡ ನೀರು ಅಲ್ಲಿ ಯಾರು ಶ್ರುತಿ ಅವ್ರು ಹಾಕಿರೋದಾ? ಯಾರು ಬಿರ್ನೆ ಇದೆಯಾ? ಇದೇ ಬಿರ್ನೆ. ಹೋದ ವರ್ಷ ಮೇ 28ಕ್ಕೆ ನೆಡವು, ಈ ವರ್ಷ 14-15 ಒಳಗೆ ನೆಟ್ಟಿದ್ವಿ. ನಮ್ ತಾತವ್ರ ಮನೇನೆ ಇವಾಗ್ಲೇ ನೆಡೋದು. ಅವ್ರು ಮುಂಚೆಗೆ ನೆಡೋರು. ಅಂದ್ರೆ ಮುಂಚೆ ಅಂದ್ರೆ ಇವಾಗ ಎಲ್ರು ಒಟ್ಟಿಗೆ ನೆಟ್ಟಿದಿರಿ. ಈ ವರ್ಷ ಅವರು ಈ ಟೈಮ್ಗೆ ನೆಡೋರು, ನೀವ್ ಇನ್ನ ಲೇಟಾಗಿ ನೆಡೀವ್ರಿ. ನಮ್ಮ ಅಮ್ಮವ್ರು ಲೇಟಾಗಿ ನೆಡೋರು. ಈ ವರ್ಷ ಸ್ವಲ್ಪ ಬೇಗ ನೆಟ್ಟವ್ರು, ಎಲ್ಲಾರು ನೆಟ್ಟವ್ರು ಬೇಗ. ಮೇ 27ಕ್ಕೆ ಎಂಟಕ್ಕೆ ನೆಡವು. ಮಳೆ ಈ ಸತಿ ಮಳೆನೇ ಸ್ವಲ್ಪ ಉಯ್ತೋದ್ರೆ ನೀರ್ ಹೊಡ್ಕೊಂಡೆ ನೆಟ್ಟಾರೆ ಅಕ್ಕ ಕಡೆ. ಸುಮಾರು ಜನ ಎಲ್ಲ ಟ್ರೈ ಮಾಡಿರೋರು ಎಲ್ಲವ ನೀರ್ ಹೊಡ್ಕೊಂಡ್ ಮಾಡೋರೆ. ಕಷ್ಟ ಅಲ್ವಾ? ಆಳ್ ಬಂದ್ರೆ ಯಾವ್ದು ಕಷ್ಟ ಅಂತ ಕಲಪುಣಿ. ಆಳಂದ್ರೆ ಮುಯ್ಯಾಳ್ ಮಾಡ್ಕೊಂಡ್ರೆ ಕಳದ್ ಬರ್ತದೆ. ದುಡ್ನ ಆಳಂದ್ರೆ ಸಂಪಾದನೆ ಮಾಡಿದೆಲ್ಲಾನು ಬರೀ ಆಳಿಗೆ ಕೊಡೋದೇ ಆಯ್ತದೆ. ನಮಗೆ ನಾವು ಅಲ್ಲಿ ಜಾಸ್ತಿ ಏನ್ ಬೆಳ್ಕೊಳಕ್ ಹೋಗಲ್ಲ, ಅಲ್ಪ ಸ್ವಲ್ಪ ಒಂದ್ 20,000 17,000 ಹಿಂಗ್ ಗಿಡ ಆಯ್ಕೊತೀವಿ. ಒಟ್ಟಿಗೆ ಆಳ್ ಬಂದ್ರೆ ಎಲ್ಲ ಬಂಗ, ಆಳ್ ಬರ್ಲಿಲ್ಲ ಅಂದ್ರೆ ಇದ್ದೆ ಯಾರ್ದಾದ್ರು ಅಷ್ಟೇ. ಈಗ ನೋಡವ, ಈಗ ಒಬ್ರು ಒಂದ್ ಹೊಲ ಯಾವ ಮೂಲೆ ಅಲ್ಲಾಡ್ಸೋದು, ಮಳೆ ಬಂದ್ರೆ ಏನ್ ಮಾಡೋದು?
ಹಿಂಗಾಯ್ತು. ಇವತ್ತು 3 ಆಳು ಬಂದ್ರು, ನನ್ನ ಜೊತೆಗೆ ಎಂಡಾಳು. ಇವತ್ತು ಅಂತೂ ಒಂದು ಹೊಲ ಆಯ್ತು, ಗೊಬ್ಬರ ಹಾಕೊಂಡು. ಇನ್ನು ನಾಳಿಕೆ ನಮ್ಮನೆ ಹೊಲ, ಅಜ್ಜಿ ಮನೆ ಹೊಲ ಆಯ್ತು. ಇನ್ನು ಮಾರಿಗದ್ದೆವೆ, ಮಾರಿಗದ್ದಲ್ಲಿ ಅಳ್ಕೊಂಡಿಲ್ಲ, ಅದಕ್ಕೆ ಕುಣಕ್ ನೋಡ್ಬೇಕು ಗೊಬ್ಬರ ಹಾಕೋಣ ಅಂತಿದ್ದೀನಿ. ಬಾವ ಆರೋಗ್ಯಂಗೂ ಆಯ್ತದೆ, ಪಾಪು ಎಲ್ಲ ಇರ್ತಾವಲ್ಲ, ಅದೊಂದ್ಸತಿ ಏನು ಹಸ್ಲಕ್ಕೆ ಇದ್ರೆ ಆಯ್ತಾ. ಬನ್ನಿ ಹೋಗಿ. ರಾಮಚಂದ್ರ ನೆನ್ಸಿ ನಾನು ಮುಯ್ಯಾಳು. ಆಮೇಲೆ ಸಾವಿತ್ರಕ್ಕ ಒಬ್ರಿಗಷ್ಟೇ ನಾನು ಕರ್ಕೊಂಡಿದ್ದೆ. ಸಾವಿತ್ರಕ್ಕ ಬರ್ತದಂತ. ಸಾವಿತ್ರಕ್ಕ ಬರ್ತದೆ. ಹೇಳ್ಕೊಳ್ಳಿ, ಏನ್ ಮಾಡ್ತೀರಿ? ಹೋಗೋಣ. ಇನ್ನಿಬ್ರಿಬ್ರದು ಇವರು ಅತ್ತೆನೂ ಸಣ್ಣಮ್ಮನೂ ಅದೇ ಟಾಮಂಜರಿ ಅಂತ ಮಿಸ್ ಮಾಡ್ಕೊಂಡಿಲ್ಲ ಅತ್ತೆ. ನನ್ನ ಮಗ ತಂದೂರಿ ತಿನ್ನಬೇಕು ಅಂತ ಹೇಳ್ದ. ಅದಕ್ಕೋಸ್ಕರ ನಮ್ಮ ಭಾವ ಹೋಗಿ ತರೋಣ ಅಂತ ಹೋಗಿದ್ರು. ಹಾಗೆ ಬರುವಾಗ ಚಿಕನ್ ಕೂಡ ತಗೊಬಂದರು. ಅವ್ನಿಗೆ ಏನು ಬೇಕು ಮಾಡಿಕೊಡು, ಇನ್ನು ನಾಳೆ ಹಾಸ್ಟ್ಲಿಗೆ ಹೋಗ್ತಾನೆ ಅಂತ ಹೇಳಿ ಅವನಿಗೆ ಏನೊಂದ್ಸಲ ಅಂದ್ಬಿಟ್ಟು ಎಲ್ರಿಗೂ ಚಿಕನ್ ಗೊಜ್ಜೆ ಮಾಡಿದ್ವಿ. ಹಾಗೆ ತಂದೂರಿನೂ ಕೂಡ ತಂದು ತಿಂದರು. ಮನೇಲಿ ಮಾಡೋದಾಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಹೊರಗಡೆನೇ ತಗೊಬಂದಿದ್ರು. ಚಿಕನ್ ಗೊಜ್ಜೆ ಮತ್ತು ರೈಸ್ ಮಾಡಿದ್ವಿ. ನಿಮ್ಮ ಸ್ವಲ್ಪ ಸೈಡು ಆಮೇಲಿಂದ ಕರ್ಕೊಬಂದು ಸಾಯಂಕಾಲ ಬಿಟ್ಬಿಟ್ಟು ಬರ್ತಾರೆ. ನಾವೇನೆ ಶನಿವಾರ ಕರ್ಕೊಬಂದು ಭಾನುವಾರ ಇಸ್ಕೊಂಡು ಸೋಮವಾರ ಬಿಟ್ಟು ಬರೋದು. ಅವರೆಲ್ಲ ಶನಿವಾರ ಬಂದ್ಬಿಟ್ಟು ಅಲ್ಲೆಲ್ಲ ಆಸ್ತದಲ್ಲೆಲ್ಲ ಸುತ್ತಾಡ್ಸಿ ಎಲ್ಲಾರು ಊಟ ಮಾಡಿಸ್ಬಿಟ್ಟು ಸಾಯಂಕಾಲ 5 ಗಂಟೆಗೆ ಬಿಟ್ಬಿಟ್ಟು ಅವ್ರ ಪಾಡಿಗೆ ಅವ್ರು ಬೆಂಗ್ಳೂರ್ಗೆ ಹೋಯ್ತಾರೆ. ಔಟಿಂಗ್ ಇದ್ದಾಗ ಮಾತ್ರ. ಈಗ ನಾವ್ ಹೆಂಗಿದ್ರು ಊರಿಗೆ ಹಿಂಗ್ ಕರ್ಕೊಬಂದ್ ಹಿಂಗ್ ಇದ್ದೋಯ್ತಿವಲ್ಲ, ಅವ್ರು ಹಂಗ್ ಮಾಡಲ್ವಂತೆ. ಇವ್ರ ಫ್ರೆಂಡ್ ಲವಿತ್ ಅಂತವನೇ, ಅವ್ರ ಮನೆಯವ್ರ ಹಂಗ ಅಂತಿದ್ರು, ನಿಮ್ಗೆ ಹೆಂಗೋ ಹತ್ರ ರೀ, ನೀವ್ ಹೆಂಗೋ ಹೋಗ್ತೀರಾ, ನಮ್ಗೆ ಅಲ್ಲೇ ಬಿಟ್ಟು ಬರ್ತೀವಿ, ನನ್ ಮಗ ಅಳ್ತಾ ಇರ್ತಾನೆ ಅಂತ ಬೇಜಾರು ಮಾಡ್ಕೊತಿದ್ರು. ನಾಳೆ ನನ್ನ ಮಗನ ಹಾಸ್ಟೆಲಿಗೆ ಬಿಟ್ಟು ಬರಬೇಕು. ಅದಕ್ಕೆ ಎಲ್ಲರೂ ಅವನಿಗೆ ಇದು ಮಾಡ್ತಾಯಿದ್ರು, ಬೇಜಾರು ಮಾಡ್ಕೊಬೇಡ ಮಗನೇ ಓದು ಹಂಗೆ ಹಿಂಗೆ ಅಂತೇನೇ ಹೇಳ್ತಾಯಿದ್ರು. ಆಲ್ರೆಡಿ 12 ಗಂಟೆ ಆಗ್ತಾಯಿದೆ. ಬೆಳಗ್ಗೆ ಬೇಗ ಕರ್ಕೊಂಡೋಗಿ ಬಿಟ್ಟು ಬರಬೇಕು. ಅದಕ್ಕೋಸ್ಕರ ಮಲ್ಕಡೆ ಅಂತ ನಮ್ಮ ಅತ್ತೆ ಹೇಳ್ತಾಯಿದ್ರು. ಚಿನ್ನಪ್ಪಂದು ಅದು ಇದು ಗೋಳು ಇದ್ದಿದ್ದೆ. ಎಲ್ಲರೂ ಮಲ್ಕೊಳ್ಳೋಕ್ಕೆ ರೆಡಿ ಆಗ್ತಾ ಇದ್ವಿ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹೊಸ್ದಾಗಿ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು. 1.5 ತಿಂಗಳಿಂದ ಹಾಸ್ಟೆಲಿಂದ ಕರ್ಕೊಬಂದಿದ್ದ, ಇವಾಗ ಕಳ್ಸೋದಂದ್ರೆ ಬೇಜಾರಾಗ್ತೈತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ ಎಷ್ಟು ಗಟ್ಟಿ ಮನ್ಸು ಮಾಡ್ಕೊಂಡು ಕಳಿಸಿದ್ದೀನಿ ಅಂದರೆ ನನಗೆ ಮಾತ್ರ ಗೊತ್ತು. ಆ ವಿಡಿಯೋನ ಮಿಸ್ ಮಾಡ್ದಂಗೆ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.